ಯಾಕೆ ಹೊರಗೆ ಹಾಕಂಗಿಲ್ಲ? ಪಾಕಿಸ್ತಾನಿನೇ ಅವನು ಮದುವೆ ಆಗಿ ಅವನು ಬಹಳ ದೀರ್ಘವಾಗಿ ಇಲ್ಲೇ ಇದ್ದಾನೆ, ಮಕ್ಕಳು ಮೊಮ್ಮಕ್ಕಳು ಇದ್ದಾನೆ ಅಂತಂದ್ರೆ ಅವ್ನು ಇಟ್ಕೊಳ್ಳೋದು. ಅದು ಕ್ಯಾನ್ಸರ್, ಅದು ವೈರಸ್, ಅದು ದೇಶದ್ರೋಹಿ. ಅದು ಸೊ ಅವ್ರನ್ನೇ ಹೊರಗೆ ಹಾಕೋದಿಲ್ಲ. ನಾನು ಕೇಂದ್ರ ಸರ್ಕಾರಕ್ಕೆ ಇದರ ಸಂಬಂಧಪಟ್ಟಾಗ ಒಂದು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರ ಮೂಲಕ ಒಂದು ಮನವಿಯನ್ನು ಕೊಡ್ತೀನಿ ಅಂತ ಹೇಳ್ತೀನಿ. ಇನ್ನು ಹುಬ್ಬಳ್ಳಿ ಧಾರವಾಡ ಇದರಲ್ಲಿ ಅಕ್ರಮವಾಗಿ ಮಸೀದಿಗಳು, ದರ್ಗಾಗಳು, ಈ ಮದರಸಾಗಳು ವಿಶೇಷವಾಗಿ ಸಿಕ್ಕಾಪಟ್ಟೆ ಇವತ್ತು ಬೆಳೀತಾ ಇರುವಂಥ ಸಂದರ್ಭಗಳು ಎದ್ದು ಕಾಣಿಸುತ್ತೆ. ಇದು ಕಾಂಗ್ರೆಸ್ಸಿನ ಕೊಡುಗೆ, ತುಷ್ಟೀಕರಣದ ಕೊಡುಗೆ. ಎಲ್ಲೆಲ್ಲಿ ಇವರಿದ್ದಾರೆ ವ್ಯವಸ್ಥಿತವಾಗಿ ಅವ್ರು ಏನು ಕಣ್ಣು ಮುಚ್ಚಿ ಅವರು ಆನಂದವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತ ಅವರಿಗೆ ಅನಿಸ್ತಾ, ಮುಸ್ಲಿಂ ಲೀಗ್ ಸರ್ಕಾರ ಇದೆ ಈ ಕರ್ನಾಟಕದಲ್ಲಿ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಅಕ್ರಮವಾಗಿ ಮಸೀದಿ, ಮದರ್ಸಾ ಮತ್ತು ದರ್ಗಾಗಳು, ಕಬರಸ್ಥಾನಗಳು ಕೂಡ ನಡೀತಾ ಇದ್ದಾರೆ. ಸೊ ಇದರ ವಿರುದ್ಧ ಈಗ ಕಮಿಷನರ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿವಿ. ಮೊನ್ನೆ ನಾನು ಬೆಲ್ಲದ ಮತ್ತು ತೆಂಗಿನಕಾಯಿ ಅವರು MLA ಶಾಸಕರಾದಂಥವ್ರು ಏನು ಇದಕ್ಕೆ ಸಂಬಂಧಪಟ್ಟ ಹೇಳಿಕೆ ಕೊಟ್ಟರು, ಅದನ್ನು ನಾನು ಬೆಂಬಲಿಸ್ತಾ ಇದ್ದೀನಿ, ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದೀನಿ. ಅವ್ರ ಹೇಳಿಕೆ ಸಮರ್ಪಕವಾಗಿದೆ, ಸರಿ ಇದೆ ಅಂತನ್ನುವಂಥದ್ದು ಕೂಡ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಇಲ್ಲಿ ಸಿಮ್ಮಿದ ಸಂಬಂಧಪಟ್ಟಾಗಿನೂ ಮಾತಾಡಿದೆ ಮತ್ತು ಬಂದಂಥವರು ಯಾರು ಅಂತನ್ನುವಂಥದ್ದು ಕೂಡ ಕೇಳಿದ್ರೆ 15 ವಯಸ್ಸಿನಿಂದ 50ನೇ ವಯಸ್ಸು ತನಕ ಇದ್ದಾರೆ. ತಬ್ಲಿಕ್ ಅವರು ಕಚ್ಚಾಕೋ ಪಕ್ಕಾ ಬನಾವು ಇದನ್ನು ಅವರು ನಿರಂತರವಾಗಿ ಈಗಲ್ಲ, ಇದು ಪ್ರಾರಂಭದಿಂದಲೂ 100 ವರ್ಷದಿಂದ ನಡ್ಕೊಂಡು ಬಂದಂಥ ಇದು ಸಿಸ್ಟಮ್. ಇವರೇ ಮೋಸ್ಟ್ ಡೇಂಜರಸ್. ಸೌಹಾರ್ದವನ್ನು ಹಾಳು ಮಾಡುವಂಥವರೇ ಇದೇ ತಬ್ಲಿಕ್ಗಳು. ಇದರಲ್ಲಿ ಇಂಜಿನಿಯರ್ ಇದ್ದಾರಂತೆ, ಟೊಯೋಟೋ ಕಂಪ್ನಿಯಲ್ಲಿ ಉದ್ಯೋಗಸ್ಥರಿದ್ದಾರಂತೆ. ಇವರು ಬೇರೆ ಉದ್ಯೋಗ ಇಲ್ಲ. ಏನು ಇಲ್ಲಿ ಧರ್ಮ ಪ್ರಚಾರ ಮಾಡೋದಿಲ್ಲ. ಸೊ ಈ ರೀತಿಯ ಪ್ರಕ್ರಿಯೆ ಇವರೇ ಮೋಸ್ಟ್ ಡೇಂಜರಸ್ ಅಂತನ್ನುವಂಥದ್ದು ಹೇಳ್ತೀನಿ. ಬರೀ ಇವರ ID ಕಾರ್ಡ್ನಲ್ಲಿ ಇವರು ಇದರಲ್ಲಿ ಮೊಬೈಲ್ನಲ್ಲಿ ಏನೂ ಸಿಗುವುದಿಲ್ಲ. ಮತ್ತು ಗುಜರಾತ್ನಿಂದ ಬಂದಿದ್ದಾರೆ. ಗುಜರಾತ್ನಿಂದ ಇಡೀ ದೇಶ ತುಂಬ ಎಲ್ಲ ಹರಡಿ ಅವರು ವಿಷ, ವೈರಸ್, ಗಲಭೆ ಮತ್ತು ಈ ಮುಸ್ಲಿಮರಲ್ಲಿ ತುಂಬುತ್ತಾ ಇರುವಂಥ ದೇಶದ್ರೋಹಿ ಇವರೇ ಕಾರಣಕರ್ತರು. ಸೊ ಇಂಥವ್ರ ಬಗ್ಗೆ ನಾನು ಹೇಳೋದು, ಪೊಲೀಸ್ ಇಲಾಖೆ ಅಂತೂ ಅವರು ಗಮನಿಸ್ತಾ ಇದ್ದಾರೆ, ಅವ್ರದ್ದು ಸಂಬಂಧಪಟ್ಟಾಗ ನಡೀತಾ ಇದೆ. 100ಕ್ಕೆ 100 ನಾನು ಹೇಳೋದು, ಅವರು ಅಲ್ಲಿಂದ ಬಂದು ಇಲ್ಲೇನು ಮಾಡೋದಿದೆ ಅವರು. ಸೊ ನೀವು ಇಂಜಿನಿಯರ್ ಆದಂಥ ವ್ಯಕ್ತಿ ಬರ್ತಾನೆ, ಒಬ್ಬ ಟೊಯೋಟಾ ಕಂಪ್ನಿಯಲ್ಲಿ ಬರ್ತಾನೆ ಅಂತಂದರೆ ಸೊ ಏನು ನಡೀತಾ ಇದೆ? ನಾನು ಹೇಳೋದು, ಅವರನ್ನು ಒದ್ದು ಹೊರಗೆ ಹಾಕ್ತಾರೆ. ಅವರನ್ನು ಈ ಭಾಗದಿಂದ ಇಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಸರ್ಕಾರನೂ ಇದನ್ನು ಗಮನಿಸಬೇಕು ಅಂತ ಹೇಳ್ತೀನಿ.